ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗಿನ ತಿಂಡಿಗೆ ಮೋಮೋಸ್ ಮಾಡಿದ್ದೆ. ಇದು ನಾನು ಯೂಶ್ವಲಿ ಗೋಧಿ ಹಿಟ್ಟಿಂದ ಮಾಡ್ತೀನಿ. ಆ್ಯಕ್ಚುಲಿ ಹೊರಗಡೆ ಎಲ್ಲ ತಿಂದರೆ ಇದು ಮೈದಾ ಹಿಟ್ಟಿಂದ ಸಿಗತ್ತೆ, ಆದರೆ ನಾನು ಮೈದಾ ಸ್ವಲ್ಪನೂ ಯೂಸ್ ಮಾಡೋದಿಲ್ಲ, ಗೋಧಿ ಹಿಟ್ಟಿಂದ ಮಾಡ್ತೀನಿ. ಸೊ ಅದರೊಳಗೆ ಸ್ಟಫಿಂಗ್ ಅಂತಂದರೆ ಕ್ಯಾಬೇಜ್ ಮತ್ತು ಕ್ಯಾರೆಟ್ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮತ್ತು ಅದ್ರ ಜೊತೆ ಚಿಂಗ್ಸ್ ಚಟ್ನಿ. ಒಂದು 10-15 ಮಿನಿಟ್ಸಲ್ಲಿ ಮೋಮೋಸ್ ರೆಡಿ ಆಯಿತು. ಅದಾದಮೇಲೆ ಆಮೇಲೆ ಸ್ಕೂಲ್ ಬಿಟ್ಟು ಬಂದೆ. ಅದಾದಮೇಲೆ ನಾನು ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ಬೆಡ್ಶೀಟ್ಸ್ ನೋಡ್ತಾ ಇದ್ದೆ. ಅಂದರೆ ಕಾಟಿಗೆ ನಮ್ಮ ಹೊರಗಡೆ ಏನು ಕಾಟ್ ಇಟ್ಟಿದ್ದೀವಿ ಅಲ್ಲಿ ಬೆಡ್ಶೀಟ್ಸ್ ಬೇಕಾಗಿತ್ತು ನನಗೆ, ಸಿಂಗಲ್ ಬೆಡ್ಶೀಟ್. ಸೊ ಅದನ್ನು ನೋಡ್ತಾ ಇದ್ದೆ, ಒಂದೆರಡು ಪಿಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಡಿಮಾರ್ಟಲ್ಲಿ ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿರುತ್ತೆ ಬೆಡ್ಶೀಟ್ಸ್, ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಯಾವುದೇ ರೀತಿ ಗ್ರಾಸರಿ ಅದೇನು ಪರ್ಚೇಸ್ ಅಂದರೆ ಎಲ್ಲ ಇತ್ತು, ಸೊ ಏನೂ ಮಾಡೋದಿರಲಿಲ್ಲ. ಸೊ ಜಸ್ಟ್ ಬೆಡ್ಶೀಟ್ಸ್ ನೋಡ್ತಾ ಇದ್ದೆ. ಸೊ ಅದಾದಮೇಲೆ ಇವಾಗ ಅಮ್ಮೇನ ಕರ್ಕೊಂಡು ಬಂದೆ ಮಧ್ಯಾಹ್ನ. ಸೊ ಅದಾದಮೇಲೆ ಸ್ವಲ್ಪ ಅವನಿಗೆ ಆಟ ಆಡಬೇಕು ಅಂತ ಇದ್ದ. ಸೊ ಅವನ ಜೊತೆ ಇದು ರಿಂಗ್ಸ್ ಏನು ಬರುತ್ತೆ ಅದನ್ನು ಆಟ ಆಡಿಸ್ತಾ ಇದ್ದೆ. ಅವನು ಎಲ್ಲ ಕಲರ್ಸ್ ರೆಕಗ್ನೈಸ್ ಮಾಡಿ ಅದು ಅಂದರೆ ಮೊದಲಿಗೆ ದೊಡ್ಡದು, ಆಮೇಲೆ ಚಿಕ್ಕದು, ಸೊ ಇದೆಲ್ಲ ಕರೆಕ್ಟಾಗಿ ಹಾಕ್ತಾನೆ ಅವನು. ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ದ. ಸೊ ಇದರಿಂದ ಕಾಗ್ನಿಟಿವ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಸೊ ಇದನ್ನು ಮಕ್ಕಳಿಗೆ ಯಾವಾಗಲೂ ನಾವು ಈ ಥರ ಆಟಗಳನ್ನ, ಅಂದರೆ ಲರ್ನಿಂಗ್ ಏನು ಬರುತ್ತೆ, ಲರ್ನ್ ವಿತ್ ಫನ್, ಸೊ ಈ ಥರ ಆಟಗಳನ್ನೆಲ್ಲ ಆಡಿಸ್ತಾ ಇರಬೇಕು. ತುಂಬ ಚೆನ್ನಾಗಿ ಬೇಗ ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಕಾಗ್ನಿಟಿವ್ ಸ್ಕಿಲ್ಸ್ ಆಗಿರ್ಬೋದು, ಸೊ ಅದೆಲ್ಲ ಫೋಕಸ್, ಸೊ ಅದೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಾನು ಮುಂಚೆಯಿಂದನೂ ಅವನಿಗೆ ಇದೇ ರೀತಿಯ ನಾನು ಟಾಯ್ಸನ್ನು ತೆಗೆದುಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡಿ ತುಂಬ ಚೆನ್ನಾಗಿ ಆಡ್ತಾನೆ ಅವನು. ಹಲೋ, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಈಗ ನೆಕ್ಸ್ಟ್ ಡೇ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ನೋಡಿದ್ರಿ, ನೆನ್ನೆ ನಾನು ಕೊಲಾಬಾ ಕಾನ್ಸರ್ಟ್ ಹೋಗಿದ್ದೆ. ಸೊ ನಾನು ಹೋಗಿದ್ದು 2 ರೀಸನ್ಗೆ. ಮೊದಲೇದು ನನಗೆ ಆ ಪ್ಲೇಸ್ ನೋಡಬೇಕಿತ್ತು ಆ್ಯಕ್ಚುಲಿ, ಮತ್ತು ತುಂಬಾ ಟ್ರೆಂಡ್ ಆಗಿತ್ತು, ಅಂದರೆ ತುಂಬಾ ಆ ಪ್ಲೇಸ್ ಬಗ್ಗೆ ನಾನು ಕೇಳಿದ್ದೆ, ತುಂಬ ಚೆನ್ನಾಗಿದೆ ಪ್ಲೇಸು ಅದು ಅಂತ. ಸೊ ಹಾಗಾಗಿ ನಾನು ಹೋಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕಂತ ನನಗಿತ್ತು. ಮತ್ತು ಇನ್ನೊಂದು ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಆ ಚರ್ಚ್ ಗೇಟ್ ಆ ಕಡೆಯಲ್ಲೆಲ್ಲ ಸೌತ್ ಮುಂಬೈಯೆಲ್ಲ ರೆಸ್ಟೋರೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಅದರದ್ದು ಚೆನ್ನಾಗಿ ಕುಸಿನ್, ನೆನ್ನೆ ನೀವು ನೋಡಿದರೆ ನಾವು ಥಾಯ್ ಕುಸಿನೆಲ್ಲ ಟ್ರೈ ಮಾಡಿದ್ವಿ. ಸೊ ಆ ಥರ ಏನಾದರೂ ಮಾಡಬೇಕಂತ, ಮತ್ತು ಸ್ವಲ್ಪ ಶಾಪಿಂಗ್, ಹಾಗೆಯೇ ಏನಾದರೂ ಯೂನಿಕ್ ಚೆನ್ನಾಗಿ ಅನಿಸಿದ್ರೆ ಪರ್ಚೇಸ್ ಮಾಡಬೇಕಂತ ನನಗೆ ಇತ್ತು. ಸೊ ಹಾಗಾಗಿ ನಾನು ಜಸ್ಟ್ ಒಂದು ಔಟಿಂಗ್ ಆಗುತ್ತೆ, ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಈ ಥರ ಶಾಪಿಂಗ್ ಅಂತ. ಸೊ ಹಾಗಾಗಿ ಹೇಗೋ 3 ಡೇಸ್ ಹಾಲಿಡೇ ಇತ್ತು ಇವ್ರಿಗೆ. ಸೊ ಒಂದಿನ ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಕೊಲಾಬಾ ಕಾಸ್ಬೆ ಅಂತ ತುಂಬ ದಿನದಿಂದ ನನಗೆ ಅನ್ನಿಸ್ತಾ ಇತ್ತು ಹೋಗಬೇಕು, ಒಂದ್ಸಲ ವಿಸಿಟ್ ಮಾಡಬೇಕು ಅಂತ. ಸೊ ಇವತ್ತು ಆಯಿತು ವಿಸಿಟ್. ಸೊ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ತಿಳಿಸ್ತೀನಿ, ಮತ್ತು ಇನ್ನೊಂದು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಕೊಲಾಬಾ ಕಾಸ್ಬೆ ಹೇಗೆ ಅನ್ನಿಸ್ತು, ಮತ್ತು ವಿಸಿಟ್ ಮಾಡ್ಬೋದಾ, ಇಟ್ಸ್ ವರ್ತ್ ಅಂತ. ಸೊ ನಾನು ಹೇಳೋದೇನಂತಂದರೆ, ಕೊಲಾಬಾ ಕಾಸ್ಬೆ ಇಟ್ಸ್ ವರ್ತ್, ಒಂದ್ಸಲ ನೀವು ವಿಸಿಟ್ ಮಾಡ್ಬೋದು. ಮತ್ತು ಶಾಪಿಂಗ್ ಅಂದರೆ ತುಂಬ ಶಾಪೋಹೋಲಿಕ್ ಇರೋರು ವಿಸಿಟ್ ಮಾಡ್ಬೋದು. ಯಾಕಂದರೆ ನಾನು ಒಬ್ಸರ್ವ್ ಮಾಡಿದ್ದೀನಿ, ಕೆಲವೊಂದು ಬಟ್ಟೆ ಆಗಿರ್ಬೋದು, ಮತ್ತು ಥಿಂಗ್ಸ್ ಅಂದರೆ ಈಗ ಬ್ಯಾಗ್ಸ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ರೀಸ್ನೇಬಲ್ ಪ್ರೈಸ್ ಇತ್ತು. ಆ್ಯಕ್ಚುಲಿ ಜ್ಯುವೆಲ್ರೀಸ್ ನನಗೆ ತುಂಬಾ ಕಾಸ್ಟ್ ಅನ್ನಿಸ್ತು. ಅದೇ ಜ್ಯುವೆಲ್ರಿ ನಾನೇನಾದರೂ ಆನ್ಲೈನ್ ಪರ್ಚೇಸ್ ಮಾಡಿದರೆ, ಅಥವಾ ಈ ಕಡೆ ಎಲ್ಲಾದರೂ ನಾನು ಇಲ್ಲಿ ನಾವೆಲ್ಲಿ ಇರ್ತೀವೋ ಆ ಕಡೆ, ಅಂದರೆ ಹತ್ತಿರದಲ್ಲಿ ಮಾರ್ಕೆಟಲ್ಲಿ ನಾನು ಏನಾದರೂ ಪರ್ಚೇಸ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಹಾಫ್ ರೇಟಿಗೆ ಸಿಗುತ್ತೆ. ಸೊ ಅಥವಾ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದರೆ ನನಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಅದೊಂದು ನನಗೆ ಜ್ಯುವೆಲ್ರಿದೊಂದು ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು ಯಾವುದೇ ರೀತಿ ಜ್ಯುವೆಲ್ರಿ ಪರ್ಚೇಸ್ ಮಾಡಿಲ್ಲ. ತುಂಬ ದೊಡ್ಡದಾಗಿ, ತುಂಬ ಅಂದರೆ ಯೂನಿಕ್ ಆಗಿತ್ತು, ಮತ್ತು ತುಂಬಾ ನ್ಯೂ ಫ್ಯಾಷನ್ ಜ್ಯುವೆಲ್ರಿ, ಕಡ ಆಗಿರ್ಬೋದು, ನ್ಯೂ ಫ್ಯಾಷನ್. ಸೊ ಈಗ ಅದಕ್ಕೆ ನಾನು ನೋಡಿದೆ, ಅಂದರೆ ನನಗೆ ತುಂಬಾ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನಲ್ಲಿ ಕಡ ವಿಚಾರಿಸಿದ್ದೆ, ಅಂದರೆ ಜ್ಯುವೆಲ್ರಿ ಕಡ, ಈ ಥರ ಹಾರ್ಡ್ ಕಡ ಡೈಲಿ ವೇರ್ಗೆ ಅಂತ. ಅವರು ಆ್ಯಕ್ಚುಲಿ ಪ್ರೈಸ್ ಹೇಳಿದ್ದು ನನಗೆ 300 ರುಪೀಸ್. ಸೊ ನಾನಂದೆ 100 ರುಪೀಸ್ ಕೊಡಿ, ಅದಷ್ಟೇ ಇತ್ತು. ಆ್ಯಕ್ಚುಲಿ ಅದು ಲುಕ್ ಆಗಿರ್ಬೋದು, ಅದು ನಾರ್ಮಲ್ ಅಷ್ಟೇ, ಅಂದರೆ ನಾನು ಬಾರ್ಗೇನ್ ಮಾಡಿದೆ ಅಷ್ಟೇ ಇರ್ಬೋದು ಅಂತ. ಸೊ
ಸೊ ಅವರು ಇಲ್ಲ ಆಲ್ಮೋಸ್ಟ್ 250 ಇದ್ದದ್ದು 200 ಅಂತಂದರು. ಆಮೇಲೆ ಇಲ್ಲ 100 ಕೊಡಿ, 150 ಅಂತಂದು 150 ಆಗುತ್ತೆ ಅಂತಂದರು. ಸೊ ಇಲ್ಲ 100 ರೂಪೀಸ್ ಕೊಟ್ಟರೆ ಕೊಡಿ, ಇಲ್ಲಾಂದರೆ ಇಲ್ಲ ಅಂತಂದೆ. ಸೊ ತೊಗೊಳ್ಳಿ ಅಂತಂದರು. ಸೊ ಎಲ್ಲಿಂದ ಅಲ್ಲಿಗೆ ನೋಡಿ 250 ಇದ್ದದನ್ನು ಆಲ್ಮೋಸ್ಟ್ 100 ರೂಪೀಸು, ಅಂದರೆ 150 ರೂಪೀಸ್ ಆಫ್ ಮಾಡಿ ನಮಗೆ 100 ರೂಪೀಸಿಗೆ ಕೊಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಬಾಯಿಂಗ್ ಎಷ್ಟಾಗಿರ್ಬೋದು, ಮತ್ತೆ ನಮ್ಗೆ ಎಷ್ಟು ಡಬಲ್ ಮಾಡಿ 100, ಅಂದರೆ ಅದು ವರ್ತ್ 100 ಇಲ್ಲ. ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿಲ್ಲ, ಜಸ್ಟ್ ನಾನು ಈ ಥರ ನೋಡಿದೆ, ಒಂದು ಕಡೆ ನಾನು ಕೇಳಿದೆ ಈ ಥರ ಅಂದರು. ಸೊ ನೋಡಿದೆ, ಆದರೆ ನಂಗೆ ಸೈಜು ಇದು ಯಾವುದು ಬರ್ತಾ ಇರಲಿಲ್ಲ. ನನಗೆ ಸೈಜು ಇದ್ದರೆ ಡಿಸೈನ್ ಚೆನ್ನಾಗಿರ್ತಿರ್ಲಿಲ್ಲ, ಡಿಸೈನ್ ಬೇಕಂದರೆ ಆ ಸೈಜಲ್ಲಿ ಆ ಡಿಸೈನ್ ಇರ್ತಾ ಇರಲಿಲ್ಲ. ಸೊ ಬಿಡಬೇಕಾಯ್ತು, ನಾನು ಪರ್ಚೇಸ್ ಮಾಡಿಲ್ಲ. ನನಗೆ 100% ಮನ್ಸು ಇರಲಿಲ್ಲ ಮಾಡಬೇಕಂತ. ಆದರೂ ಒಂದ್ಸಲ ನೋಡೋಣ, ಬಾರ್ಗೇನ್ ಮಾಡಿ ಯಾವ ರೀತಿ ಇವರು ಪ್ರೈಸನ್ನು ಹೇಳ್ತಾರೆ ಅಂತ. ಸೊ ನನಗಂತೂ ಗೋಲ್ಮಾಲ್ ಅನ್ನಿಸ್ತು. ಅಂದರೆ ಆಲ್ಮೋಸ್ಟ್ 150 ರೂಪೀಸ್ ಕಡಿಮೆ ಮಾಡಿ ಕೊಡ್ತಾರಂತಂದರೆ ವಿಚಾರ ಮಾಡಿ ಅವ್ರಿಗೆ ಎಷ್ಟು ಸಿಕ್ಕಿರುತ್ತೆ. ಮತ್ತು ಮತ್ತೆ ನಮಗೆ ಡಬಲ್, ಅವ್ರಿಗೆ ಆಬ್ವಿಯಸ್ಲಿ ಅವ್ರಿಗೆ ಪ್ರಾಫಿಟ್ ಇಲ್ಲದೆ ಅವ್ರು 100 ರೂಪೀಸನ್ನು ಕೊಡೋದೇನಿಲ್ಲ, ಅದ್ರೊಳಗೂ ಪ್ರಾಫಿಟ್ ಇರುತ್ತೆ ಅವ್ರದ್ದು, ಡೆಫಿನೆಟ್ಲಿ ಇರುತ್ತೆ. ಆದರೆ ಬಟ್ ಸ್ಟಿಲ್ ನೋಡಿ ಯಾವ ರೀತಿ ಅಂದರೆ ಎಷ್ಟು 250 ಇದ್ದಿದ್ದು 100 ಅಂದರೆ ಯಾವ ರೀತಿ ಪ್ರೈಸ್ ಹೆಚ್ಚಿಗೆ ಮಾಡಿ ಹೇಳ್ತಾರಂತಂದರೆ ಸೀರಿಯಸ್ಲಿ ನಾನು ಯಾವುದೇ ರೀತಿ ಪರ್ಚೇಸ್ ಮಾಡಿಲ್ಲ. ಮತ್ತು ನನಗೆ ವರ್ತ್ ಕೂಡ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ, ಹಾಗಾಗಿ ನಾನು ಪರ್ಚೇಸ್ ಮಾಡಿಲ್ಲ. ಸೊ ಅದು ಬಿಟ್ಟರೆ ಬ್ಯಾಗ್ಸು ನೀವು ನೋಡಿರ್ಬೋದು, ಏನು ಇದಿತ್ತು, ಏನು ಬ್ರ್ಯಾಂಡೆಡ್, ಅಂದರೆ ಫಸ್ಟ್ ಕಾಪಿನೂ ಅಲ್ಲ ಸೆಕೆಂಡ್ ಕಾಪಿನೂ ಅಲ್ಲ, ಜಸ್ಟ್ ಫಾರ್ ಅದರಲ್ಲಿ ನೇಮ್ ಇತ್ತು, ಮತ್ತು ಏನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಷ್ಟೇ. ಈಗ ನೋಯಬಲ್ ಅಂತಂದರೆ ಕ್ರಿಸ್ಟಿಯಾನಿ ಡಿಯೋರ್ ಆಗಿರ್ಬೋದು, ಮತ್ತು ಯಾವುದು ಕೆಲವೊಂದು ಬ್ಯಾಗ್ಸು ಬೇರೆ ಬೇರೆ ಬ್ರ್ಯಾಂಡೆಡ್ ಬ್ಯಾಗ್ಸ್ ಇತ್ತು. ಇದು ಗುಚ್ಚಿ ಆಗಿರ್ಬೋದು. ಸೊ ಎಲ್ಲ ಗುಚ್ಚಿ ಅಂತ ಬರೆದಿತ್ತು, ಎಲ್ಲ ಇದು ಮಾರ್ಕ್ ಇತ್ತು. ಅಂದರೆ ಅದು ಇಟ್ಸ್ ನಾಟ್ ರಿಯಲ್. ಯಾಕಂದರೆ ಗುಚ್ಚಿ ಮತ್ತು ಕ್ರಿಸ್ಟಿಯಾನಿ ಡಿಯೋ ಆಲ್ಮೋಸ್ಟ್ 10,000 ಅಥವಾ 20,000 ಮೇಲ್ಗಡೆಯಿಂದನೇ ರೇಂಜ್, ಅದ್ರ ಬ್ಯಾಗ್ಸ್ ರೇಂಜ್ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಸೆಲ್ ಮಾಡ್ತಿರೋದು 1,500 ಈ ಥರ. ಜಸ್ಟ್ ಹೆಸರು ಹಾಕ್ಕೊಂಡಿದ್ದಾರೆ, ಜಸ್ಟ್ ಹೆಸರಿದ್ದು ಇದೆ. ಕ್ವಾಲಿಟಿ ಐ ಡೋಂಟ್ ನೋ ಎಷ್ಟು ಇದಿರುತ್ತೆ ಅಂತ. ಕ್ವಾಲಿಟಿ ಚೆನ್ನಾಗಿರುತ್ತೋ ಅದು ಯೂಸ್ ಮಾಡ್ತಾಗೇ ಗೊತ್ತಾಗೋದು. ಅದೇ ನೀವು ಒರಿಜಿನಲ್ ಆ ಬ್ರ್ಯಾಂಡ್ ತೊಗೊಳ್ಳಿ, ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ. ಅಂದರೆ ಟ್ರಸ್ಟೆಡ್ ಕ್ವಾಲಿಟಿ ಇದಿರುತ್ತೆ, ಟ್ರಸ್ಟ್ ಮಾಡ್ಬೋದು. ಸೊ ನೋ ಬಿಗ್ ಫಾರ್ ಬ್ಯಾಗ್ಸ್. ಸೊ ನಾನು ಯಾವುದೇ ರೀತಿ ಪರ್ಚೇಸ್ ಮಾಡಿಲ್ಲ, ಯಾಕಂದರೆ ಎಲ್ಲ ಬ್ಯಾಗ್ಸ್ 1,600, 900, 1,000, 1,500, 2,000, 3,000, 4,000, 5,000ವರೆಗೂ ಇತ್ತು. ಅದು ಇಟ್ಸ್ ನಾಟ್ ಬ್ರ್ಯಾಂಡ್, ಇಟ್ಸ್ ನಾಟ್ ರಿಯಲ್ ಬ್ರ್ಯಾಂಡ್ನ. ಈಗ ನಾನು ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಬೇರೆ ಬ್ರ್ಯಾಂಡ್ಸ್. ಈಗ ನನ್ನ ಹತ್ರ ಜೌಕ್ ಬ್ಯಾಗ್ಸ್ ಇದೆ, ಮತ್ತು ಅದರ ಬ್ಯಾಗಿದ್ ಬ್ಯಾಗ್ಸ್ ಇದೆ, ಮತ್ತು ಲೆವಿಸ್ ಬ್ಯಾಗ್ಸ್ ಇದೆ, ನನ್ನ ಹತ್ರ ಬ್ಯಾಗಿದ್ ಮತ್ತು ಲೆವಿಸ್ ಬ್ಯಾಗ್ಸ್ ಇದೆ. ಸೊ ಅದೆಲ್ಲ ರಿಯಲ್ ಬ್ರ್ಯಾಂಡ್ಸ್ ಬ್ಯಾಗ್ಸ್ ನನ್ನ ಹತ್ರ ಇದೆ. ಸೊ ನನಗೆ 2,000, 3,000 ಅಥವಾ 1,000 ಅಲ್ಲೇ ನನಗೆ ರಿಯಲ್ ಬ್ರ್ಯಾಂಡ್ ಬ್ಯಾಗ್ಸ್ ಸಿಗುವಾಗ ನಾನು ಯಾಕೆ ಅದನ್ನು ತೊಗೊಂಡು, ಮತ್ತು ಅದರ ಅಷ್ಟು ಲುಕ್ಕೂ ಇರಲಿಲ್ಲ ಆ್ಯಕ್ಚುಲಿ. ಇಟ್ಸ್ ನಾಟ್ ದಟ್ ಇಲ್ಲಿ ಹಿಡ್ಕೊಂಡ್ರೆ ನಂಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ. ಓಕೆ ನಾರ್ಮಲ್, ಬಟ್ ಅದು 1,500. ನಾನು ಅದೇ ಅಂದ್ಕೊಂಡ್ರೆ ನನಗೆ ಬ್ರ್ಯಾಂಡೆಡೇ ಸಿಗುತ್ತಲ್ಲ, ಈ ಬ್ರ್ಯಾಂಡ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಂಗೆ ಬ್ಯಾಗಿದ್ ಬ್ರ್ಯಾಂಡ್ ಸಿಗುತ್ತೆ, ಅಥವಾ ನನಗೆ ಲೆವೀಸಲ್ಲಿ ಸಿಗುತ್ತೆ, ಅದ್ರ ಒರಿಜಿನಲ್ ಆಗಿ ಸಿಗುತ್ತೆ, ನನಗೆ ಒರಿಜಿನಲ್ ಲೆವೀಸ್ ಬ್ಯಾಗ್ ಸಿಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಆಬ್ವಿಯಸ್ಲಿ ಒರಿಜಿನಲ್ ಅಂದರೆ ನೋಡಿ, ಲೆವೀಸ್ ಮತ್ತು ಬ್ಯಾಗಿದ್ ಆಬ್ವಿಯಸ್ಲಿ ಒರಿಜಿನಲ್ ಇದ್ದೇ ಇರೋದು. ಈಗ ನಾನು ಮಾಲಲ್ಲೂ ಪರ್ಚೇಸ್ ಮಾಡ್ತೀನಿ. ಓಕೆ, ಸೊ ಅಟ್ಲೀಸ್ಟ್ ಒರಿಜಿನಲ್ ಅಂದರೆ ಬ್ಯಾಗ್ ಅದು ಸಿಗುತ್ತೆ, ನನಗೆ ಒರಿಜಿನಲ್ ಬ್ಯಾಗ್ ಅದು ಸಿಗುತ್ತೆ. ನಾನೀಗ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ, ತುಂಬ ಸಖತ್ತಾಗಿ ಚೆನ್ನಾಗಿ ಬರ್ತಾಯಿದೆ ನನಗೆ. ಯಾವುದೇ ರೀತಿಯಾಗಿಲ್ಲ. ಜೌಕ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಬ್ಯಾಗು. ನಾನೀಗ ತೋರಿಸ್ತೀನಿ ಇಲ್ಲಿ, ಜೌಕ್ ನೋಡಿ, ಈ ಬ್ಯಾಗ್ ಜೌಕ್ ಅವ್ರದ್ದು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಸಖತ್ತಾಗಿದೆ, ಇದು ತುಂಬ ಚೆನ್ನಾಗಿದೆ. ನಾನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಪ್ರಾಬ್ಲಮ್. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅಲ್ಲೇನು ಬ್ಯಾಗ್ಸಲ್ಲಿ ಪರ್ಚೇಸ್ ಮಾಡಿಲ್ಲ. ಬಟ್ಟೆ ಕ್ಲಾತಲ್ಲಿ ಬರೋದಾದರೆ ನನಗೆ ಕ್ಲಾತ್ ಇಷ್ಟ ಆಯಿತು. ಬ್ರ್ಯಾಂಡೆಡ್ ಅಲ್ಲ ಆಬ್ವಿಯಸ್ಲಿ, ಆದರೆ ಕಾಟನ್ ಖಾದಿ ಬಟ್ಟೆ. ಸೊ ಈಗ ನಾನು ಏನು ವೇರ್ ಮಾಡಿದ್ದೀನಿ ಇದು ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ದು, ಕಾಟನ್ದು. ಇದು ನೋಡಿ, ಫುಲ್ ಪ್ಯಾಂಟ್ ಕೂಡ ಈ ಥರ ಇದೆ.
ಚೆನ್ನಾಗಿದೆ, ಕಂಫರ್ಟೇಬಲ್. ನನಗಂತೂ ಸ್ವಲ್ಪನೂ ಶೆಕೆ ಅನ್ನಿಸ್ತಾ ಇಲ್ಲ. ಸ್ಲೀವ್ಲೆಸ್ ಇದೆ ಅಲ್ಲ, ಸೊ ಸ್ಲೀವ್ಲೆಸ್ ಇಲ್ಲ ಅಂದ್ರೂ ಶೆಕೆ ಅಂತ ಅನ್ನಿಸ್ತಲ್ಲ ಕಾಟನ್ ಬಟ್ಟೆ. ಸೊ ಅದು ಬಿಟ್ಟು ನನಗೆ ಈ 3 ಈ ಥರ ಟಾಪ್ಸ್ ತೊಗೊಂಡಿದ್ದೀನಿ. 3 ಈ ಥರ ಟಾಪ್ಸ್ ತೊಗೊಂಡಿದ್ದೀನಿ ಮತ್ತು 3 ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ಇದೊಂದು ಟಾಪ್ ಆಯಿತಾ, ಅದೊಂದು ಟಾಪ್ ಆಯಿತು, ಮತ್ತು ಇದೊಂದು ಟಾಪ್. ಸೊ ಇದೆಲ್ಲ ಕಾಟನ್. ಸೊ ಕಾಟನ್ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಕಾಟನ್ ಇದು ಕಾಟನ್. ಸೊ ಇಲ್ಲೆಲ್ಲ ಈ ಥರ ಹಿಂದ್ಗಡೆ ಇದು ವರ್ಕ್ ಇದೆ. ಸೊ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಇದು ಮಟೀರಿಯಲ್ ತುಂಬಾ ಕಾಟನ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಇದು ಖಾದಿ ಪ್ಯಾಂಟ್ಸ್, ಖಾದಿದು. ಸೊ ನೋಡಿ ಪ್ಯಾಂಟ್ಸ್, ಪ್ಲಾಜೋ ಪ್ಯಾಂಟ್ ಚೆನ್ನಾಗಿದೆ, ಪ್ಯಾಂಟ್ಸ್ ಚೆನ್ನಾಗಿದೆ. ಆಮೇಲೆ ಇಲ್ಲೊಂದು ಪ್ರಿಂಟೆಡ್ ಇದೆ, ಇಲ್ಲಿ ಪ್ರಿಂಟೆಡ್ ಇದೆ, ಚೆನ್ನಾಗಿದೆ ಪ್ರಿಂಟ್. ಇದು ಖಾದಿ ಪ್ಯಾಂಟ್ ನೋಡಿ. ಪ್ರಿಂಟ್ ಬಂದು ಆಣೆ ಪ್ರಿಂಟು, ಎಲಿಫೆಂಟ್ ಚೆನ್ನಾಗಿದೆ. ಒಂಥರ ಎಲಿಫೆಂಟ್ ಪ್ರಿಂಟ್ ನನಗೆ ನೋಡಿದ ತಕ್ಷಣ ಚೆನ್ನಾಗಿ ಅನ್ನಿಸ್ತು. ಇದು ಎಲಿಫೆಂಟ್ ಪ್ರಿಂಟ್, ಗೊತ್ತಿಲ್ಲ ಪ್ರಿಂಟ್ ಹೋಗುತ್ತೆ ಇಲ್ವಾ. ಸೊ ಇಟ್ಸ್ ಓಕೆ. ಇದು 3 ಪೇರ್ ತೊಗೊಂಡೆ. ಸೊ 750 ಅಂದರೆ 1 ಪೇರಿಗೆ 250 ರುಪೀಸ್. ಅವರು 350 ಅಂದರು, ಬಾರ್ಗೇನ್ ಮಾಡ್ತಾ 250. ಇಟ್ಸ್ ವರ್ತ್. ಓಕೆ ಫೈನ್, ನನಗೇನು ಅಷ್ಟು ಇರೋದು, ಯಾಕಂದರೆ ಬ್ರ್ಯಾಂಡ್ ಅಲ್ಲ. ಸೊ ಬಟ್ ಕಾಟನ್ ಅಲ್ವಾ, ಸೊ ಹಾಗಾಗಿ. ಮತ್ತು ಇನ್ನೊಂದು ಟಾಪ್ 1 2 3 ಟಾಪ್ ಆ್ಯಂಡ್ 4. ಇದೊಂದು 4 ಟಾಪ್, 4 ಟಾಪ್ ಚೆನ್ನಾಗಿದೆ. ಈ ಥರ ವೈಟ್ ಎಲ್ಲ ವೈಟಲ್ಲೇ ಅದು ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇಷ್ಟು ನನ್ನ ಪರ್ಚೇಸಿಂಗ್ ಆಯಿತು. ಅಂದರೆ ಇದು ಬಟ್ಟೆ. ಸೊ ಅಲ್ಲಿ ಹೊರಗಡೆ ನೀವು ಯಾರಾದರೂ ಬಂದ ಹೊರಗಡೆಯಿಂದ ಅಂದರೆ ಬಾಂಬೆನ ವಿಸಿಟ್ ಮಾಡಿದ್ರೆ, ಸೊ ಒಂದ್ಸಲ ಶಾಪಿಂಗಿಗೆ ಕೊಲಂಬೋ ಕಾಸ್ವೇ ಹೋಗ್ಬೋದು ಅಷ್ಟೇ. ಆದರೆ ಬೇರೆ ಏನೇ ನಿಮ್ಮ ಮೇಲೆ ಬಿಟ್ಟಿದ್ದು, ನಿಮಗೆ ಅದನ್ನ ತೊಗೊಳ್ಬೇಕು. ಈಗ ಬ್ಯಾಗ್ಸಲ್ಲಿ ಓಕೆ ಬ್ರ್ಯಾಂಡ್ ಕಾಣ್ತಾ ಇದೆ, ಬ್ರ್ಯಾಂಡ್ ಅಂತ ಇದೆ, ಅಂದರೆ ಹೆಸರಿದೆ ಅಂತ ನಿಮಗೇನಾದರೂ ಓಕೆ ಅದಂತೂ ತೊಗೊಳಕ್ಕೆ ಆಗುತ್ತೆ. ಅಂದರೆ 20,000 ಇದ್ರೆ ಅಷ್ಟೇ ಯಾಕೆ ಬ್ಯಾಗ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಆಬ್ವಿಯಸ್ಲಿ ಮೈಂಡಿಗೆ ಬರುತ್ತೆ. ಸೊ ಅದು ಬಿಟ್ಟು ಇದು ಸಿಗ್ತಾ ಇದೆಯಲ್ಲ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ತೊಗೋಬೋದು. ಅಥವಾ ನಿಮ್ಮ ಮೇಲೆ ಬಿಟ್ಟಿದ್ದು, ನಿಮಗೆ ಇಷ್ಟ ಆದರೆ ಯು ಕ್ಯಾನ್ ಪರ್ಚೇಸ್ ತೊಗೊಳ್ಬೋದು. ಆದರೆ ನಾನಂತೂ ಬ್ಯಾಗ್ಸ್ ನಾನಂತೂ ಹೈಲಿ ನೋ ಅಂತ ಹೇಳ್ತೀನಿ, ಬ್ಯಾಗ್ಸ್ ಮತ್ತು ಇದಕ್ಕೆ ಜ್ಯುವೆಲ್ರಿಗೆ. ಸೊ ಬಟ್ಟೆ ವಾಸ್ ಗುಡ್, ಕಂಫರ್ಟೇಬಲ್ ಆಗಿದೆ, ಚೆನ್ನಾಗಿದೆ. ಸೊ ನಾನು ಅದೇ ಬಟ್ಟೆನೇ ತೊಗೊಂಡೆ ನಾನು. ಸೊ ಇದಾಗಿತ್ತು ನನ್ನ ಕೊಲಂಬೋ. ಮತ್ತು ಇನ್ನೊಂದು ಈ ಮ್ಯಾಗ್ನೆಟ್ನ ಪರ್ಚೇಸ್ ಮಾಡಿದೆ. ಇದು ಬಾಂಬೆ ಮ್ಯಾಗ್ನೆಟ್, ಬೋಟ್, ಸಿ, ತಾಜ್ ಹೋಟೆಲ್ ಮತ್ತು ಗೇಟ್ ಆಫ್ ಇಂಡಿಯಾ. ಸೊ ಎಲ್ಲ ಇನ್ನು ಇದರಲ್ಲಿದೆ. ಸೊ ಚೆನ್ನಾಗಿದೆ. ನನಗೆ ಈ ಥರ ಮ್ಯಾಗ್ನೆಟ್ ಕಲೆಕ್ಟ್ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ಈಗ ಎಲ್ಲೇ ಯಾವುದೇ ಪ್ಲೇಸ್ ಹೋದ್ರೂ ನಾನು ಡೆಫಿನೆಟ್ಲಿ ಮ್ಯಾಗ್ನೆಟ್ ಕಲೆಕ್ಟ್ ಮಾಡ್ತೀನಿ, ಅಂದರೆ ತೊಗೊಂಡು ಬರ್ತೀನಿ. ಇಲ್ಲಾಂದರೆ ಇವ್ರು ಹೋದರೆ ಇವ್ರಿಗೆ ಹೇಳ್ತೀನಿ ಮ್ಯಾಗ್ನೆಟ್ಸ್ ತೊಗೊಂಬನ್ನಿ. ಸೊ ಅಮೃತ್ಸರ್ ಹೋಗಿದ್ರಲ್ಲ, ಸೊ ಅಲ್ಲಿ ಹೋದಾಗ ಮ್ಯಾಗ್ನೆಟ್ ತೊಗೊಂಡಿದ್ರು. ಅಂದರೆ ಕೆಲವೊಂದು ಆ ಪ್ಲೇಸಸ್ನ ಮೆಮೊರಿ ಅಂತ. ಸೊ ನಾವು ಈ ಥರ ಕಲೆಕ್ಟ್ ಮಾಡ್ತೀವಿ. ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಚೆನ್ನಾಗಿದೆ. ಇಲ್ಲಿಂದ ಮತ್ತೆಲ್ಲದು ನಾವು ಶಿಫ್ಟ್ ಆದರೆ ಸೊ ಇದೊಂಥರ ನೆನಪಿಗಿರುತ್ತೆ, ಚೆನ್ನಾಗಿದೆ. ಸೊ ಇಷ್ಟ ಆಗಿತ್ತು ನನ್ನ ಶಾಪಿಂಗ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ಸೊ ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ಮೈ ವೀಡಿಯೋಸ್. ಸೊ ಇದೇ ರೀತಿ ನಾನು ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಟ್ರಾವೆಲಿಂಗ್ ವೀಡಿಯೋಸ್ ಆಗಿರ್ಬೋದು, ಮತ್ತು ನನ್ನ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೇನಾದರೂ ಬೇರೆ ಅಂದರೆ ನಾನು ಯಾವುದಾದ್ರೂ ಕಲೆಕ್ಷನ್, ಸಾರಿ ಕಲೆಕ್ಷನ್ ಆಗಿರ್ಬೋದು, ಬ್ಯಾಗ್ಸ್ ಕಲೆಕ್ಷನ್ ಆಗಿರ್ಬೋದು, ಈ ಥರ ಏನಾದರೂ ನಿಮಗೆ ತಿಳ್ಕೊಬೇಕು, ನೋಡ್ಬೇಕು, ಅಥವಾ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಆಗಿರ್ಬೋದು, ಏನಾದರೂ ಅಂದರೆ ಆ ರೀತಿ ಏನಾದರೂ ಬ್ಲಾಗ್ಸ್ ಮಾಡಬೇಕು ನಿಮಗೆ ಇಂಟ್ರೆಸ್ಟ್, ಅಂದರೆ ನಿಮ್ಗೆ ನೋಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಒಂದು ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ಇದರಲ್ಲಿ ನಾನು ಅದನ್ನು ಶೇರ್ ಮಾಡ್ತೇನೆ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.